ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾನು ನನ್ನ ದಿನನ ಬೆಳಗಿನ ದಾಸವಾಳ ಚಹಾದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟು ಕೂಡ ಮಾಡಿ ಹೇಗಿದೆ ದಾಸವಾಳ ಚಹಾ ಅಂತ. ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ದಾಸವಾಳ ಚಹಾ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಮ್ಮ ದೇಹನ ನಾವೇ ಜೋಪಾನ ಮಾಡಬೇಕು, ಏಕೆಂದರೆ ಅಲ್ಲಿ ಮಾತ್ರ ನಾವು ಜೀವಿಸೋಕ್ಕಾಗೋದು. ಸೊ ಆರೋಗ್ಯಕರವಾದಂತಹ ಆಹಾರ ಪದಾರ್ಥಗಳನ್ನ ಸೇವಿಸ್ತಾ ಹೋದರೆ ನಮ್ಮ ದೇಹ ಆರೋಗ್ಯಕರವಾಗಿರುತ್ತೆ. ಸೊ ಇವತ್ತಿಂದ ಒಳ್ಳೆ ಆರೋಗ್ಯದ ಅಭ್ಯಾಸ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈಗ ನಾವು ದಾಸವಾಳ ಚಹಾ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ದಾಸವಾಳ ಚಹಾದಿಂದ ಏನೆಲ್ಲ ಆಗುತ್ತೆ ಅಂತಂದರೆ, ದಾಸವಾಳ ಚಹಾನ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಸ್ಟ್ರೆಸ್ ಫ್ರೀ ಆಗ್ತೀವಿ. ಸೊ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೇದಾಗಿ ಇದು ನನ್ನ ದಿನದ ಅಭ್ಯಾಸ ಆಗಿಬಿಟ್ಟಿದೆ. ಮೊದಲೆಲ್ಲ ನಾನು ಕಾಫಿ ಟೀ ಈ ಥರ ತೊಗೋತಾ ಇದ್ದೆ. ಈಗ ಇದೊಂದು ಹರ್ಬಲ್ ಟೀ ಥರ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ. ಸೊ ನಾನು ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ದಾಸವಾಳ ಚಹಾನ ನಾನು ತೊಗೊತೀನಿ. ಇವತ್ತು ಅದನ್ನು ಹೇಗೆ ಮಾಡ್ಕೊಳ್ಳೋಣ, ಯಾವುದೆಲ್ಲ ಇಂಗ್ರೀಡಿಯೆಂಟ್ಸು, ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಎಷ್ಟು ನಿಮಿಷ ತೊಗೊಳುತ್ತೆ, ತುಂಬ ಟೈಮ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಮೊದಲನೇದಾಗಿ ಈಗ ನಾನು ದಾಸವಾಳ ತೊಗೋತಾ ಇದ್ದೀನಿ. ದಾಸವಾಳ ಪರಿಚಯ ಯಾರಿಗಿಲ್ಲ ಹೇಳಿ? ದಾಸವಾಳ ಅಂದ ತಕ್ಷಣ ಮೊದಲು ನೆನಪಾಗೋದು ನಮಗೆಲ್ಲ ಪೂಜೆ. ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಈ ದಾಸವಾಳ ಈಸಿಯಾಗಿ ಸಿಗುತ್ತೆ ನಮಗೆ. ತುಂಬ ಹುಡ್ಕೊಂಡು ಹೋಗಬೇಕು ಅಂತ ಇಲ್ಲ, ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಇಲ್ಲ. ಎಲ್ಲರ ಮನೆ ಮುಂದೆನೂ ಅಕ್ಕಪಕ್ಕದ ಮನೇಲಾದರೂ ದಾಸವಾಳ ಇದ್ದೇ ಇರುತ್ತೆ. ಸೊ ಮೊದಲನೇ ದಿನ ಹೇಗೆ ನಮ್ಮದು ಪೂಜೆಯಿಂದ ಸ್ಟಾರ್ಟ್ ಆಗುತ್ತೆ, ಹಾಗೆ ಪೂಜೆ ಆದ ನಂತರ ಚಹಾ ಕೂಡ ದಾಸವಾಳದಿಂದನೇ ಮತ್ತೆ ಶುರು ಮಾಡೋ ದಿನ. ಮೊದಲನೇ ಇಂಗ್ರೀಡಿಯೆಂಟು ನಾವು ಈಗ ದಾಸವಾಳ ಚಹಾ ಅಲ್ವಾ, ಸೊ ದಾಸವಾಳನೇ ತೊಗೋಬೇಕಾಗತ್ತೆ. ಇಲ್ಲಿ ನಾನು ನಮ್ಮ ಮನೇಲಿ 2-3 ಜನ ಇರೋದರಿಂದ ನಾನು 4 ದಾಸವಾಳ ಹೂ ತೊಗೊಂಡಿದ್ದೀನಿ. ಸೊ ನೀವು ಒಬ್ಬರೇ ಆದರೂ ಪರವಾಗಿಲ್ಲ, ಒಂದಾದರೂ ಸರಿ, ಎರಡಾದರೂ ಸರಿ, ನೀವು ಹೇಗೆ ವಾಟರ್ನ ಆ್ಯಡ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಏಲಕ್ಕಿ ತೊಗೊಂಡಿದ್ದೀನಿ. ಈ ಏಲಕ್ಕಿ ಸ್ವಲ್ಪ ಫ್ಲೇವರ್ ಕೊಡುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ. ಅದನ್ನು ಅಷ್ಟೇ ನಾನು ಸ್ವಲ್ಪ ಹಾಕ್ಕೊತೀನಿ. ನಿಮಗೂ ಅಷ್ಟೇ, ಸ್ವಲ್ಪ ಕೆಲವರಿಗೆ ಏಲಕ್ಕಿ ಫ್ಲೇವರ್ ಜಾಸ್ತಿ ಇಷ್ಟಪಡೋರು ಇರ್ತೀರ, ನಿಮ್ಮ ಮೇಲೆ ಡಿಪೆಂಡು, ನೀವು ಹೇಗೆ ಹಾಕೋತೀರಾ ಅದ್ರ ಮೇಲೆ. ನಾನಿಲ್ಲಿ 2 ಏಲಕ್ಕಿ ತೋರಿಸ್ತಾ ಇದ್ದೀನಿ, ಬಟ್ ನಾನು ಹಾಕೋದೇ 2-3 ಕಾಳು ಏಲಕ್ಕಿನ. ನೆಕ್ಸ್ಟು ನಾನೀಗ ಶುಂಠಿ ತೊಗೋತಾ ಇದ್ದೀನಿ. ಶುಂಠಿನ ಹಾಕ್ಕೊಳ್ಬೋದು, ಹಾಕೊಳ್ದೇನೂ ಇರ್ಬೋದು, ಅದು ನೀವು ಬಿಟ್ಟಿದ್ದು. ಕೆಲವರು ಶುಂಠಿ ಜಾಸ್ತಿ ಇಷ್ಟಪಡೋದಿಲ್ಲ. ಆದರೆ ಈ ದಾಸವಾಳ ಟೀಲಿ ಹರ್ಬಲ್ ಟೀ ಥರ ಆಗಿರೋದ್ರಿಂದ ನಾವು ಏಲಕ್ಕಿ, ಶುಂಠಿನ ಯೂಸ್ ಮಾಡ್ತೀವಿ. ನೆಕ್ಸ್ಟು ನಿಂಬೆಹಣ್ಣು ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ನ ಕರಗಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ದಾಸವಾಳ ಚಹಾದಲ್ಲಿ ಇದು ತುಂಬ ಮುಖ್ಯವಾದದ್ದು. ಸೊ ಸ್ವಲ್ಪ 1-2-3 ನಾವು ದಾಸವಾಳ ಚಹಾಕ್ಕೆ ಹಾಕೋತೀವಿ. ನೆಕ್ಸ್ಟು ಶುಗರ್ ಬಂದು ಆಪ್ಷನಲ್ಲು. ಯಾರೆಲ್ಲ ಡಯಟ್ ಮಾಡೋದಕ್ಕೋಸ್ಕರ ಈ ಚಹಾನ ಯೂಸ್ ಮಾಡ್ತೀರೋ ಅವರೆಲ್ಲ ಶುಗರು ಮತ್ತು ಜಾಗರಿ ಹಾಕೋಬೇಡಿ. ಯಾರೆಲ್ಲ ಒಳ್ಳೆ ಆರೋಗ್ಯ ಕಾಪಾಡ್ಕೊಂಡು ಈಗಲಿಂದನೇ ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ ಅಂತಾರೆ, ಅವರು ಬೇಕಿದ್ರೆ ಸ್ವಲ್ಪ ಶುಗರು ಮತ್ತು ಬೆಲ್ಲ ಹಾಕ್ಕೊಳ್ಬೋದು. ಸೊ ಅದರಿಂದ ಈಗ ನಾನು ಇದನ್ನು ಹಾಕೊಳ್ಳೋದು ತೋರಿಸ್ತಾ ಇದ್ದೀನಿ. ನೀವು ಹಾಕ್ಕೊಳ್ಬೋದು, ಹಾಕೊಳ್ದೇನೂ ಇರ್ಬೋದು. ಸೊ ಓನ್ಲಿ ನಮಗೆ ಇಲ್ಲಿ 4-5 ಐಟಮ್ ಇದೆ. ದಾಸವಾಳ, ಶುಂಠಿ, ಏಲಕ್ಕಿ, ನಿಂಬೆಹಣ್ಣು, ಶುಗರ್ ಇಸ್ ಆಪ್ಷನಲ್. ಸೊ ಅದರಿಂದ 4 ಐಟಮು. ಶುಗರ್ ಆ್ಯಡ್ ಆಗಿರೋದ್ರಿಂದ 4-5 ಐಟಮು. ಇಲ್ಲ ಜಾಗರಿನೂ ಹಾಕ್ಕೋಬೋದು ನೀವು, ಅಂದರೆ ಬೆಲ್ಲ. ಸೊ ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಯಾವುದೆಲ್ಲ ಬೇಕಾಗುತ್ತೆ, ಎಷ್ಟು ನಿಮಿಷ ಹಿಡಿಯುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನಾನು ಈ ಒಂದು ಕಪ್ಪಲ್ಲಿ ವಾಟರ್ ತೊಗೊಳ್ತಾ ಇದ್ದೀನಿ. ಆ ವಾಟರಲ್ಲಿ ಈಗ ನಾನು ವಾಶ್ ಮಾಡ್ಕೊತೀನಿ. ದಾಸವಾಳ ದಳನೆಲ್ಲ ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ. ಕೆಲವರು ಏನು ಮಾಡ್ತಾರೆ ಅಂದರೆ ದಾಸವಾಳನ ಡೈರೆಕ್ಟಾಗಿ ಹಾಕ್ಕೊತಾರೆ, ಬಟ್ ನಾನಿಲ್ಲಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈಗ ರೆಡಿಮೇಡ್ ದಾಸವಾಳ ಸಹ ಸಿಗ್ತಾ ಇದೆ. ಆ ಅಂಗಡಿಗೆ ಹೋಗಿ ನೀವು ಶಾಪಲ್ಲಿ, ಸೂಪರ್ ಮಾರ್ಕೆಟಲ್ಲಿ, ಮಾಲಲ್ಲಿ ಎಲ್ಲ ಅವೈಲೇಬಲ್ ಇದೆ. ಯಾರಿಗೆಲ್ಲ ಹೂ ಸಿಗೋಲ್ಲ ಅಂಥವರು ಬೇಕಿದ್ದರೆ ದಾಸವಾಳ ಚಹಾದ ಟೀನ ಕುಡಿಬೇಕು ಅಂದ್ಕೊಳ್ಳೋರು ಆ ದಾಸವಾಳ ಎಲೆನೇ ಸಿಗುತ್ತೆ. ನೀವು ಡೈರೆಕ್ಟಾಗಿ ತಂದುಬಿಟ್ಟು ಅದನ್ನು ಹಾಟ್ ವಾಟರಲ್ಲಿ ಹಾಕಿಬಿಟ್ಟು ನಿಂಬೆಹಣ್ಣು ಮತ್ತು ಶುಂಠಿ ಹಾಕಿ, ಏಲಕ್ಕಿ ಹಾಕಿ ಕುಡಿಯೋದು. ಅದು ಏನು ತುಂಬ ಟೈಮ್ ಹಿಡಿಯಲ್ಲ, ಅದಿನ್ನೂ ಬೇಗ ಆಗುತ್ತೆ, ಒಂಥರ ಇನ್ಸ್ಟೆಂಟ್ ಅಂತ ಹೇಳ್ತೀವಲ್ಲ ಹಾಗೆ. ಸೊ ಈಗ ನನಗೆ ಬೇಕಾದಂತಹ ಅಷ್ಟು ವಾಟರು 2-3 ಕಪ್ ಆಗೋಷ್ಟು ವಾಟರ್ ಹಾಕ್ಕೋತಾ ಇದ್ದೀನಿ.
ಅದ್ರ ಜೊತೆಗೆ ಶುಂಠಿನ ಈಗ ನಾನು ಹಾಟ್ ವಾಟರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ. ಸ್ವಲ್ಪ ಅದರ ಅಂಶನ ನೀರಲ್ಲಿ ಬಿಟ್ಕೊಳ್ಳೋ ತನಕ ವೆಯ್ಟ್ ಮಾಡ್ತೀನಿ. ನೆಕ್ಸ್ಟು ಅದು ಸ್ವಲ್ಪ ಕುದಿ ಬರ್ತಿದ್ದಂಗೆ ದಾಸವಾಳದ ಎಲೆನ ಹಾಕಿ ಕುದಿಸ್ಕೊತೀನಿ. ಅದು ಕಲರ್ ಬಿಡುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಕುದಿಸ್ಕೊತೀನಿ. ನೆಕ್ಸ್ಟು ನಾನು ಏಲಕ್ಕಿ ಹಾಕ್ಕೊತಾ ಇದ್ದೀನಿ, 2-3 ಕಾಳು. 2-3 ಕಾಳು ಅಷ್ಟೇ, ಜಾಸ್ತಿ ಏನು ಹಾಕ್ಕೊಳ್ಳೋದಿಲ್ಲ. ನಿಮಗೆ ಇದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಸೊ ಬಟ್ ನಾನು ಡೈಲಿ ದಿನದಲ್ಲಿ ನಾನು ಇದನ್ನು ಹಾಕ್ಕೊತೀನಿ. ಡೈಲಿ ಕುಡಿಯೋದ್ರಿಂದ 2-3, ಈವನ್ ಶುಂಠಿನೂ ಅಷ್ಟೇ ಸ್ವಲ್ಪ ಹಾಕ್ಕೊತೀನಿ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ, ನೀವು ನೋಡ್ಬೋದು. ಅದು ಕಲರ್ ಬಿಡ್ತಾ ಇದೆ, ಅದರ ಅಂಶ ಎಲ್ಲ ಹೋಗ್ತಾಯಿದೆ. ಅದು ಪಿಂಕ್ ಕಲರ್ಗೆ ಟರ್ನ್ ಆಗಿ ಮೊದಲನೇದಾಗಿ ದಾಸವಾಳ ಚಹಾದಿಂದ ಏನೆಲ್ಲ ಪ್ರಯೋಜನ ಅಂತ ನೋಡೋದಾದರೆ, ಕೆಟ್ಟ ಕೊಲೆಸ್ಟ್ರಾಲು ನಮ್ಮ ದೇಹದಲ್ಲಿ ಅವಾಯ್ಡ್ ಮಾಡುತ್ತೆ. ಸೊ ನಿಮ್ಮ ಡಯಟಲ್ಲಿ ಇದನ್ನು ಒಂದು ಆಪ್ಷನ್ ಆಗಿ ಯೂಸ್ ಮಾಡಿ ನೋಡಿ. ಈ ಸಂಶೋಧನೆ ಮಾಡಿ ನೋಡಿದಾರಂತೆ. ಈ ಸಂಶೋಧನೆಯ ಪ್ರಕಾರ ದಾಸವಾಳ ಚಹಾದಿಂದ BP, ಶುಗರು, BP ಫುಲ್ ಕಂಟ್ರೋಲು, ಅದು ಲೋ ಇರಲಿ ಹೈ ಇರಲಿ ನ್ಯಾಚುರಲ್ ಆಗಿ ಅದು ಕಂಟ್ರೋಲಿಗೆ ಬರ್ತಾ ಇದೆ ಅಂತ ಗೊತ್ತಾಗಿದೆ. ಹಾಗೆ ಶುಗರು ಕೂಡ, ಶುಗರ್ ನಾವಿಲ್ಲಿ ಆ್ಯಡ್ ಮಾಡದೇ ಇದ್ದರೆ ನಮಗೆ ಗೊತ್ತಾಗುತ್ತೆ ಕಂಟ್ರೋಲಿಗೆ ಬರುತ್ತಾ ಇಲ್ವಾ ಅಂತ. ಸೊ ಯಾರೆಲ್ಲ ಶುಗರ್ ಇರೋರು ಯೂಸ್ ಮಾಡ್ತೀರಾ, ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡಿ. ನಾನೀಗ ರೆಡಿಯಾಗಿದೆ ಈ ದಾಸವಾಳ ಚಹಾ. ಸೊ ಅದನ್ನು ನಾನು ನನ್ನ ಕಪ್ಪಿಗೆ ಸೋಸ್ಕೊತಾ ಇದ್ದೀನಿ. ಜಸ್ಟ್ ಒಂದು ಕಪ್ಪಿಗೆ ಹಾಕ್ಕೊಂಡು ಅದ್ರ ಬಣ್ಣನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫುಲ್ ಡಾರ್ಕ್ ಕಲರ್ ಇದೆ, ಅದು ನೋಡೋಕ್ಕೆ ಚೆನ್ನಾಗಿದೆ. ದಾಸವಾಳ ಚಹಾ ಕುಡಿಯೋದ್ರಿಂದ ಮತ್ತೊಂದು ಹೆಲ್ಪ್ ಏನಪ್ಪ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಆಗೋದ್ರಿಂದ ನಾವು ಹೆಲ್ತ್ ತುಂಬಾ ಕಂಟ್ರೋಲಲ್ಲಿರುತ್ತೆ. ಸೊ ದಾಸವಾಳ ಚಹಾನ ನಾವು ಕುಡಿಬೋದು. ಇಲ್ಲಿ ನಾನು ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಶುಗರ್ನ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ, ಒಂದು ಆಪ್ಷನಲ್ಲಿ ಇದೆ ಅಂತ. ಸೊ ಅದನ್ನು ಬಿಟ್ಟು ಕುಡಿಯೋದ್ರಿಂದ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾನು 2-3 ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ, ಡಾರ್ಕಿಂದ ಲೈಟ್ ಕಲರ್ ಆಗುತ್ತೆ. ಅದು ನೋಡಲಿಕ್ಕೆ ಚೆಂದ ನನಗೆ. ಸೊ ಇದರಿಂದ ಏನಪ್ಪ ಅಂತಂದರೆ ದಾಸವಾಳ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಈ ಥರ 2-3 ನಿಮಿಷ ಟೈಮ್ ಹಿಡಿಯುವಂಥ ಚಹಾನ ಮಾಡ್ಕೊಂಡು ಕುಡಿಯೋದ್ರಿಂದ ನಾವು ಹೆಲ್ತಿಯಾಗಿರ್ತೀವಿ. ಈ ದಾಸವಾಳ ಚಹಾದಿಂದ ನಿಮಗೆ ಏನೆಲ್ಲ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿರ್ತೀರ. ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.